ಪುರುಷೋತ್ತಮ ಪುರುಷೋತ್ತಮ ನೀನಂದ್ರೆ ಸಂಭ್ರಮ ಸ್ನೇಹವೆಂದರೆ ನೀನೆ ಎತ್ತರ ಪ್ರೀತಿ ಎಂದರೆ ಬಲು ಹತ್ತಿರ ಅಳುತ್ತ ಅಳುತ್ತ ನಗಿಸೋ ಪರಮೋತ್ತಮ ಹೆಸರಲ್ಲೇನೋ ಸಂಭ್ರಮ ಮಾತುಕತೆಯಲ್ಲಿ ಸಂಯಮ ಮಾತಲಿ ಕವಲಿಲ್ಲ ಮನಸಲಿ ಗಂಜಿಲ್ಲ ಮಾನ ಪ್ರಾಣ ಎಂದು ನಂಬಿದವನು ನಂಬಿ ಬಾಳುವವನು ತಿಳಿ ನೀರ ಕೊಳದಂತೆ ತಿಳಿಯಾದ ಮನದವನು ಹೃದಯವಂತ ಇವನು ಸುಗುಣವಂತ ಮಾತು ಕೊಟ್ಟರೆ ಮಹಾರಾಯ ಪ್ರಾಣವನೇ ಪಣಕ್ಕಿಡುತ್ತಾನೆ ಬಾಣ ಬಿರುಸು ಇರದೇನೆ ದೀಪಾವಳಿಯ ತರುತ್ತಾನೆ ನೋವದೆ ಉಂಡರು ಸಿಹಿಯದೆ ಕೊಡುವ ನೆರಳಿನ ಮರ ಇವನು ಕರ್ಣನ ಗುಣದವನು ಪುರುಷೋತ್ತಮ ಪುರುಷೋತ್ತಮ ಅವನಿಗೆ ಬೇಕಾಗಿರೋದು ಈ ನನ್ನ ದೇಹ. ಮದ್ವೆ ಅನ್ನೋ ಹೆಸರಲ್ಲಿ ನನ್ನ ದೇಹ ಅವಂದು. ಇಲ್ಲಾಂದ್ರೆ ಅಪ್ಪನಿಗೆ ಒಂದು ಸಾಲ ಕೊಟ್ಟಿದ್ದ ಪ್ರತಿಯಾಗಿ ಈ ದೇಹ ಅವಂದು. ಗೇಟ್ ಬೇರೆ ಹಾಕೇ ಇಟ್ಟಿದ್ದಾರೆ. ಅವ್ರು ಬರೋ ಹೊತ್ತಾಯ್ತು. ರೀ ಒಳಗಡೆ ಬನ್ರಿ. ಇಲ್ಲೇನ್ರಿ ಮಾಡ್ತಿದ್ದೀರಾ? ನಾನ್ ಏನ್ ಮಾಡ್ತಿದ್ದೀನಿ ಏನಿಲ್ಲ ಅಂತ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಅವರಿಬ್ರು ಅಲಂಕಾರ ಅಂತ ಒಳಗಡೆ ಸೇರ್ಕೊಂಡಿದ್ದಾರೆ. ಏನಾದ್ರೂ ವ್ಯತ್ಯಾಸ ಆದ್ರೆ ಗಂಡಿನ ಕಡೆಯವರು ಏನ್ ಅನ್ಕೋತಾರೆ? ಹೋಗೆ ಗಣ್ಣವ್ರು ಅಂತಂದ್ರೆ ನೀನ್ ಮಾಡ್ಕೊಡೋ ಉಪ್ಪಿಟ್ಟು ಕೇಸರಿ ಬಾತು ತಿಂದು ಕಾಫಿ ಕುಡಿಯಕ್ ಬಂದಿರೋ ಕಾಂಜಿ ಪಿಂಜಿ ಗಣ್ಣವ್ರು ಅಲ್ಲ, ರಾಜರು ಮಹಾರಾಜರು ಕಣೆ ಅವರು. ಅವರಿಗೆ ನೀನು ಉಪ್ಪಿಟ್ಟು ಕಾಫಿ ಏನು ಬೇಕಾಗಿಲ್ಲ. ಒಳಗಡೆ ಹೋಗಿ ಚೈತನ್ ಚೆನ್ನಾಗಿ ಅಲಂಕಾರ ಮಾಡ್ಕೊಳಕ್ ಹೇಳು, ಅಷ್ಟು ಸಾಕು ಅವರಿಗೆ. ಹೋಗಿ ಈ ಟ್ರಾಫಿಕ್ ಜಾಮ್ ಹೇಳಕ್ಕೆ ಆಗಲ್ಲ ಅವ್ರು ಎಷ್ಟೊತ್ತಿ ಬರ್ತಾರಂತ. ಅಕ್ಕ, ನೀನ್ ಹಠ ಮಾಡಿದಿದ್ರೆ ಈ ಮದ್ವೆ ತಪ್ಪಿತ್ತು. ನಿಂದೆ ತಪ್ಪು. ಈ ಮದ್ವೆ ತಪ್ಪಿದ್ರು ಏನಾಗ್ತೈತೆ ಹೇಳು? ಇನ್ನೊಬ್ಬ ಬರ್ತಿದ್ದ, ಅವನನ್ನಾದ್ರೂ ಕಟ್ಕೊಳ್ಳೇಬೇಕಲ್ವಾ? ಹೆಣ್ಣಾಗಿ ಹುಟ್ಟಿದ್ಮೇಲೆ ಮದ್ವೆ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ನಮ್ಗೆ ಅಂತ ಆಸೆಗಳೇ ಇರಬಾರ್ದ? ಆಸೆಗಳು ಬೇಡ ಅಂದ್ರೂ ಬರುತ್ತೆ ಸೌಮ್ಯ. ಅದನ್ನ ತೀರ್ಸ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ. ಈಗ ಯೋಚನೆ ಬಿಡು. ಏನ್ ಪರೀಕ್ಷೆನೇನೋ ರಾತ್ರಿ ಎಲ್ಲ ಬರ್ತಿತ್ತು, ಇವಾಗ ಯಾವ್ದು ಜ್ಞಾಪಕ ಬರ್ತಿಲ್ಲ. ಸುಮ್ನೆ ಮಾತಾಡ್ದೆ ಓದ್ಕೊಳೆ. ತೀರಾ ತಲೆಗೆ ಹತ್ಲಿಲ್ಲ ಅಂತಂದ್ರೆ 5 ನಿಮಿಷ ಕಣ್ಮುಚ್ಕೊಂಡು ಟೆನ್ಷನ್ ನ ಕಮ್ಮಿ ಮಾಡ್ಕೊ. ಏಯ್ ಎದೋಳ್ರೆ, ಇನ್ 15 ಮಿನಿಟ್ಸ್ ಇದೆ. ನಮ್ಮ ಪ್ಲೇಸಲ್ಲಿ ಹೋಗಿ ಕುತ್ಕೊಂಡ್ಬಿಡೋಣ. ಈ ಎಲ್ಲ ಹಾಲ್ ಟಿಕೆಟ್ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನನ್ನ ಹಾಲ್ ಟಿಕೆಟ್ ಏನಾಯ್ತು? ಏನೇ ಪೂಜಾ? ಹುಡುಕು. ಇಲ್ಲ ಕಣೆ, ನೆನ್ನೆ ರಾತ್ರಿ ನಾನು ಓದ್ಬಿಟ್ಟು ಇಲ್ಲೇ ಇಟ್ಟಿದ್ದೆ. ಪೂಜಾ, ನಿಂದು ಏನೇ ಇದು ಬೇಜವಾಬ್ದಾರಿ? ನೆನ್ನೆ ರಾತ್ರಿ ಇಟ್ಟಿದ್ದೆ ನಾನು. ನೋಡು ಒಂದ್ಸಲ ನೀಟಾಗಿ ನೋಡು.
ಟೈಮ್ ಆಗ್ತಾ ಇದೆ. ಹೋಗ್ಲಿ ಬಾ, ಎಕ್ಸಾಮ್ ಏನಾರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಸರಿ ತಗೋ ಬಾ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಮ್ಮ. ಸರ್ ಅದು ನನ್ನ ಅಡ್ಮಿಷನ್ ಟಿಕೆಟ್ ಕಳೆದೋಗ್ಬಿಟ್ಟಿದೆ. ಏನ್ ಸ್ಟೂಡೆಂಟ್ಸ್ ಅಮ್ಮ ನೀವು? ಇಷ್ಟೊಂದು ಬೇಜವಾಬ್ದಾರಿ ಇದ್ರೆ ಹೇಗೆ? ಅಲ್ಲ, ಅಡ್ಮಿಷನ್ ಟಿಕೆಟ್ ಇಲ್ದೇನೆ ಎಕ್ಸಾಮ್ ಕೂಡ್ಸಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಅಷ್ಟೊಂದು ಜ್ಞಾನ ಬೇಡವಾ? ಇನ್ನೂ 15 ನಿಮಿಷ ಟೈಮ್ ಇದೆ, ಬೇಗ ಹೋಗಿ ಅಡ್ಮಿಷನ್ ಟಿಕೆಟ್ ತಗೊಂಡು ಬನ್ನಿ, ಹೋಗಿ. ಸಾರಿ ಸರ್, ನಾನು ಅಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಅಲ್ಲ ಸರ್. ನಾನೆಲ್ಲೋ ಮನೇಲೇ ಬಿಟ್ಟಿರ್ತೀನಿ ಸರ್. ಈಗ ನನ್ನ ಮನೆಗೆ ಹೋಗಿ ತೊಗೊಂಡ್ಬರ್ಬೇಕು ಅಂದರು ಮಿನಿಮಮ್ ಒಂದು ½ ಅನ್ ಅವರ್ ಆದರೂ ಬೇಕು ಸರ್. ಪ್ಲೀಸ್ ಸರ್, ಇವತ್ತೊಂದಿನ ಅಲೋ ಮಾಡಿ ಸರ್. ಖಂಡಿತ ನಾಳೆ ತೊಗೊಂಡು ಬರ್ತೀನಿ. ಹಾಗೆಲ್ಲ ಆಗಲ್ಲಮ್ಮ. ಎಕ್ಸಾಮ್ ಸ್ಟಾರ್ಟ್ ಆಗಕ್ಕೆ ಇನ್ನೂ 15 ನಿಮಿಷ ಟೈಮ್ ಇದೆ. ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ 20 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ, ಬೇಗ ಹೋಗಿ ತಗೊಂಡ್ ಬಾ. ಥ್ಯಾಂಕ್ ಯು ಸರ್, ಬೇಗ ಬರ್ತೀನಿ. ನೀವೇ ನಮ್ಮ ಮುಖ ನೋಡ್ತಾ ಇದ್ದೀರಾ? ಬ್ಯಾಗ್ ಹೊರಗಡೆ ಇಟ್ಬಿಟ್ಟು ಬನ್ನಿ. ಚೈತ್ರ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಆಗ್ಲೇ ಅವ್ರು ಬರೋ ಹೊತ್ತಾಯ್ತು. ಇದೇನೆ ಈ ಸೀರೆ ಉಟ್ಕೊಂಡಿದ್ಯಾ? ಇನ್ನೂ ಒಳ್ಳೆ ಸೀರೆ ಉಟ್ಕೊಳ್ಳೋದಲ್ವಾ? ಇರ್ಲಿ ಬಿಡಮ್ಮ, ನಾನು ಹೇಗಿದ್ರೆ ಏನು, ಅವ್ರು ನನ್ನ ಈಗಾಗಲೇ ಒಪ್ಕೊಂಡಿದಾರಲ್ಲ. ಏನ್ರಿ ನೀವು? ಬುದ್ಧಿ ಇದೆಯೇನ್ರಿ ನಿಮ್ಗೆ? ಗಾಡಿ ಓಡ್ಸಕ್ ಬರಲ್ಲ ಅಂದ್ರೆ ಮನೇಲಿ ಬಿದ್ದಿರ್ಬೇಕು, ಬೀದಿಗೆ ಬಂದು ನಮ್ಮ ಪ್ರಾಣ ಯಾಕೆ ತೆಗಿತೀರಾ? ಸಾರಿ ಸರ್. ಏನ್ರಿ ಸಾರಿ? ಯಾರಿಗೆ ನಿಮ್ಗೆ ಗಾಡಿ ಓಡ್ಸೋದನ್ನ ಹೇಳ್ಕೊಟ್ಟಿದ್ದು? ರೈಟ್ ಸೈಡಲ್ಲಿ ಯಾರಾದ್ರೂ ಗಾಡಿ ಓಡ್ಸ್ಕೊಂಡ್ ಬರ್ತಾರ? ಗಾಡಿ ಓಡ್ಸಕ್ ಬರಲ್ಲ ಏನಿಲ್ಲ, ಮನೇಲಿ ಗಾಡಿ ಕೊಡ್ಸ್ಬಿಡ್ತಾರೆ. ಮೈ ಮೇಲೆ ಪ್ರಜ್ಞೆ ಇಲ್ದಿರೋ ತರ ಗಾಡಿ ಓಡ್ಸ್ಕೊಂಡ್ ಬನ್ನಿ. ಅಲ್ರಿ, ರೈಟ್ ಸೈಡಲ್ಲಿ ಯಾರಾದ್ರೂ ಗಾಡಿ ಓಡ್ಸ್ಕೊಂಡ್ ಬರ್ತಾರೇನ್ರಿ? ಅಂತ ಅರ್ಜೆಂಟ್ ಏನ್ರಿ ನಿಮ್ಗೆ? ಸಾಯ್ಬೇಕು ಅಂತ ಇದ್ರೆ ಟಿಪ್ಪು ಡ್ರಾಪ್ ಇಂದ ಬಿದ್ದು ಸಾಯ್ರಿ. ನಿಮ್ಮ ಜೊತೆಗೆ ನಮ್ಮಂತವ್ರ ಪ್ರಾಣ ಯಾಕೆ ತಗೋತೀರಾ? ಸರ್, ಅದು ಇವತ್ತು ನನ್ನ ಎಕ್ಸಾಮ್ ಇದೆ. ಹಾಲ್ ಟಿಕೆಟ್ನ ಮನೇಲಿ ಮರ್ತ್ಬಿಟ್ಟು ಕಾಲೇಜಿಗೆ ಹೋಗಿದೆ. ಇನ್ 20 ಮಿನಿಟ್ಸ್ ಅಷ್ಟೇ ಇರೋದು ಸರ್. ಸೊ ಸಾರಿ ಸರ್. ಓ, ಅದಾ ವಿಷಯ? ಸಾರಿ, ವಿಷಯ ಅದು ಅಂತ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಿದೆ. ಸರಿ, ಬೇಗ ಹೋಗಿ. ಥ್ಯಾಂಕ್ ಯು ಸರ್. ಹುಷಾರಾಗಿ ಹೋಗಿ. ಹಲೋ, ನಿಮ್ಮ ಗಾಡಿ ಸ್ಟಾರ್ಟ್ ಆಗಲಿ ಅಂತ ಕಾಯ್ಕೊಂಡಿದ್ರೆ ನೀವು ಇವತ್ತು ಎಕ್ಸಾಮ್ಗೆ ಹೋಗೋಕ್ಕಾಗಲ್ಲ. ನನ್ನ ಜೊತೆಗೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ರೀ, ಇರೋದು ಇನ್ನು ಅರ್ಧ ಗಂಟೆ ಅಷ್ಟೇ. ನೀವು ಯೋಚನೆ ಮಾಡ್ತಾ ಇದ್ರೆ ಅಷ್ಟೇ. ಅಯ್ಯೋ, ಇಟ್ಕೊಳ್ಳಿ. ನಿಲ್ಸಿ ಇಲ್ಲೇ. ಬೇಗ ಹೋಗಿ ತೊಗೊಂಡು ಬನ್ನಿ, ಇಲ್ಲೇ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಅಣ್ಣನ ಗಾಡಿ ಇಲ್ಲೇ ಇದೆ, ನಾನು ಅಣ್ಣನ ಜೊತೆನೇ ಹೋಗ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾ,
ಬರ್ತೀನಿ ಬಿಡು. ಹೌದಾ? ಹಾಂ, ಒಂದು ನಿಮಿಷ ಮಾಡ್ತೀನಿ. ಏನು ಹುಡುಕ್ತಾ ಇದೆಯಾ ಪೂಜಾ? ಎಕ್ಸಾಮ್ಗೆ ಹೋಗಿಲ್ವಾ? ಇಲ್ಲ ಕಣೋ, ಅದು ನಾನು ಅಡ್ಮಿಷನ್ ಟಿಕೆಟ್ ಕಳ್ದಾಕೊಂಡ್ಬಿಟ್ಟಿದ್ದೀನಿ. ಏನಾಯ್ತು? ಅಮ್ಮ, ಅಡ್ಮಿಷನ್ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದಾಳೆ. ಎಲ್ಲಿ ಕಳ್ಕೊಂಡ್ಯೆ? ಅಮ್ಮ, ನೀನು ಇನ್ನೆಷ್ಟು ಟೆನ್ಷನ್ ಕೊಡ್ಬೇಡ, ನನಗೆ ಟೈಮ್ ಆಗಿದೆ. ಅಲ್ಲ ಕಡೆ ಎಕ್ಸಾಮ್ ಹೇಗ್ ಬರೀತೀಯಾ? ನಾನು ಮಾತಾಡ್ತೀನಿ ಬಿಡಮ್ಮ ಪ್ರಿನ್ಸಿಪಾಲ್ ಹತ್ರ. ಟೈಮ್ ಆಯ್ತು, ಬಾರೋ. ಬೇಗ ಗಾಡಿ ಸ್ಟಾರ್ಟ್ ಮಾಡೋಣ. ನಿನ್ನ ಗಾಡಿಯಲ್ಲಿ? ಅಣ್ಣ, ಸದ್ಯಕ್ಕೆ ಇವಾಗ ನಿನ್ ಗಾಡಿಲಿ ಹೋಗೋಣ. ಬರ್ತಾ ದಾರಿಲಿ ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಯ್ತು, ಆಮೇಲೆ ಸ್ಟಾರ್ಟ್ ಆಗ್ಲಿಲ್ಲ, ಸೊ ಅಲ್ಲೇ ನಿಲ್ಸ್ ಬಂದೆ. ಬಾ ಅಣ್ಣ. ಆಕ್ಸಿಡೆಂಟಾ? ಯಾಕೆ ಹೇಳಲಿಲ್ಲ? ನಿನ್ಗೇನು ಆಗ್ಲಿಲ್ಲ ತಾನೇ? ನನ್ಗೇನು ಆಗಿಲ್ಲ, ಬಂದು ಡೀಟೇಲ್ ಆಗಿ ಹೇಳ್ತೀನಿ. ಬಾ ಅಣ್ಣ. ಸುಜಾತ್, ಹುಷಾರಾಗಿ ಓಡ್ಸಪ್ಪ. ಬಾಯ್. ಬಾ ಬಾಯ್. ಅಮ್ಮ ನಮಸ್ಕಾರ, ಬನ್ನಿ. ಬಂದಿದ್ದೇವ್ರು, ಬನ್ನಿ ಬನ್ನಿ. ಬಡವರು ಮನೆ, ಬನ್ನಿ ಬನ್ನಿ, ಒಳ ಬನ್ನಿ, ಒಳ ಬನ್ನಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಇವ್ರು ನಮ್ಮ ತಾಯಿ. ಓ, ನಮಸ್ಕಾರಮ್ಮ. ನಮಸ್ತೆ. ಇದೇನಾ ನೀವು ಲೀಸ್ಗೆ ಹಾಕಿಸ್ಕೊಂಡಿದ್ ಮನೆ? ಹೌದು ದೇವರು, ನಿಮ್ಮಿಂದಾಗಿ ಬಾಡಿಗೆ ಕಟ್ಟೋದು ತಪ್ಪಿತು. ನಿಮ್ಮ ಹೆಸರಿಗೆ ಮಾಡ್ಸೋಣ ಬಿಡಿ, ಓನರ್ ಹತ್ರ ಮಾತಾಡಿಸ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ತಾವು ಕಾಲಿಡ್ತಿದ್ದ ಹಾಗೆ ಭಾಗ್ಯಲಕ್ಷ್ಮಿನೇ ಮನೆ ಬಂದ ಹಾಗಾಯ್ತು. ದೇವರು, ನನ್ನ ಹೆಂಡತಿ ಸರೋಜಾ. ನಮಸ್ತೆ. ನಿಶ್ಚಿತಾರ್ಥ ಸಿದ್ಧತೆ ಎಲ್ಲ ಆಗಿದೆ ಅಲ್ವಾ? ಎಲ್ಲ ಆಗಿದೆ, ತಾವು ಬರೋದನ್ನೇ ನಾವು ಕಾಯ್ತಾ ಇದ್ವಿ. ಅಂದ ಹಾಗೆ ಅಳಿಯಂದ್ರೆ ತಂದೆಯವ್ರು ಬಂದಿಲ್ವಲ್ಲ? ಅವರು ಬಿಸ್ನೆಸ್ ಮೇಲೆ ಆಚೆ ಹೋಗಿದ್ದಾರೆ. ನನ್ನ ಮಗನ ಆತುರಕ್ಕೆ ನಾನು ಒಬ್ಬಳೇ ಬರಬೇಕಾಯ್ತು. ಇಲ್ಲಾಂದ್ರೆ ಇಷ್ಟು ಸಿಂಪಲ್ ಆಗಿ ನಿಶ್ಚಿತಾರ್ಥದ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ ನಾವು. ಇಷ್ಟು ದಿನ ಮದುವೆನೇ ಬೇಡ ಅಂತಿದ್ದ, ಈಗ ಮದುವೆ ಆಗ್ತೀನಿ ಅಂತಿದ್ದಾನೆ. ಎಲ್ಲಿ ನನ್ನ ಮಗನ ಮನಸ್ಸಿಗೆ ಇದ್ದ ನಿಮ್ಮ ಮಗಳು? ಕರೀರಿ. ಸರೋಜಾ, ಚೈತನ್ ಕರ್ಕೊಂಬ ಹೋಗು. ಅಕ್ಕ, ಈಗ್ಲೂ ಟೈಮ್ ಇದೆ. ಇಲ್ಲ ಸೌಮ್ಯ, ನನ್ನ ಟೈಮ್ ಈಗಾಗಲೇ ಮುಗ್ದೋಯ್ತು. ಚೈತ್ರ, ಬೇಗ ಬಾರಿ, ಅವ್ರು ಬಂದಾಯ್ತು. ಸೌಮ್ಯ, ನೀನ್ ಜ್ಯೂಸ್ ರೆಡಿ ಮಾಡು, ಬೇಗ ಬಾ. ನನಗೂ ಅಷ್ಟೇ, ನಮ್ಮ ದೇವರು ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂದಾಗ ಆಶ್ಚರ್ಯ ಸಂತೋಷ ಎರಡೂ ಒಟ್ಟಿಗೆ ಆಗೋಯ್ತು. ಅಮ್ಮ, ನನ್ನ ಮಗಳು ಚೈತ್ರ.
ಬಾಮ್ಮ ನನ್ನ ಪಕ್ಕ ಕೂತ್ಕೋ ಬಾ. ಒಳ್ಳೆ ದಂತದ ಬೊಂಬೆ ಇದ್ದ ಹಾಗಿದ್ಯಾ, ಇಲ್ಲ ಅಂದ್ರೆ ಈ ವಿಶ್ವಾಮಿತ್ರ ಎಲ್ಲ ಮದ್ವೆಗೆ ಒಪ್ಕೋತಾ ಇದ್ದ. ಏನ್ ಮಾಡ್ತಾ ಇದೀಯಾ? ನಾನು ಸ್ವಂತಕ್ಕೊಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೇನೆ. ಪಾರ್ಲರ್ ಇಟ್ಕೊಂಡಿದೀಯಾ? ಹೇಗ್ ನಡೀತಾ ಇದೆ? ಪರವಾಗಿಲ್ಲ. ಮದುವೆ ಮನೆಗಳಿಗೂ ಹೆಣ್ಣಿಗೆ ಅಲಂಕಾರ ಮಾಡಕ್ಕೆ ಹೋಗ್ತೀನಿ, ಅಲ್ಲೂ ಸ್ವಲ್ಪ ದುಡ್ಡು ಬರುತ್ತೆ. ಇನ್ಮೇಲೆ ಆ ಕಷ್ಟ ಎಲ್ಲ ಕಳೀತು ಅಂತ ಇಟ್ಕೋ. ನನಗಿರೋದು ಒಬ್ನೇ ಮಗ, ನಮ್ಮ ಆಸ್ತಿಗೆಲ್ಲ ನೀನೇ ಮಹಾರಾಣಿ. ಮನೇಲಿದ್ದು ಅಚ್ಚುಕಟ್ಟಾಗಿ ಸಂಸಾರ ನೋಡ್ಕೊಂಡ್ರೆ ಅಷ್ಟೇ ಸಾಕು. ನಮ್ಮ ವಿಕ್ರಮನ್ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದೀಯಾ ಅನ್ಕೊಂಡಿದ್ದೆ. ನಿನ್ನ ನೋಡಿದ್ಮೇಲೆ ಅನ್ಸುತ್ತೆ ನಿನ್ನನ್ನು ಪಡೆಯೋದಕ್ಕೆ ನಮ್ಮ ವಿಕ್ರಮ್ ಪುಣ್ಯ ಮಾಡಿದಾನೆ ಅಂತ. ನಿಶ್ಚಿತಾರ್ಥದ ಕಾರ್ಯ ಮುಂದುವರ್ಸೋಣವಾ? ನಾವು ಸಿದ್ಧವಾಗಿದ್ದೀವಿ. ಸರೋಜ, ತಾಂಬೂಲ ತಟ್ಟೆ ತಗೋ. ಅಳಿಯಂದ್ರು ನಿಶ್ಚಿತಾರ್ಥನ ಗುಟ್ಟಾಗಿ ಮಾಡ್ತಾ ಇದ್ರು, ಈ ಪ್ರಶ್ನವ್ರು ಹೇಗೋ ವಾಸನೆ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದು ನೋಡ್ರಪ್ಪ, ಎಕ್ಸ್ಕ್ಯೂಸ್ ಮೇ ನೋಡಿ, ಈಗ ಇನ್ನೂ ನಿಶ್ಚಿತಾರ್ಥ, ಪಬ್ಲಿಸಿಟಿ ಎಲ್ಲ ಏನು ಬೇಡ. ಮದುವೆಗೆ ನಾನೇ ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ, ಪ್ಲೀಸ್ ಹೊರಡಿ. ವಿಕ್ರಮ್ ಸರ್, ನಿಮ್ ನಿಶ್ಚಿತಾರ್ಥಕ್ಕೆ ಪ್ರಚಾರ ಕೊಡಕ್ ಬಂದಿಲ್ಲ, ನಿಮ್ ನಿಶ್ಚಿತಾರ್ಥ ನಿಲ್ಸಕ್ಕೆ ಅಂತ ಬಂದಿದೀವಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಈ ನಿಶ್ಚಿತಾರ್ಥನ ತಡೆಯೋದಕ್ಕೆ ಬಂದಿದ್ದೀರಾ? ಏಕೆ? ಹುಡುಗಿ ಒಪ್ಪಿಗೆ ಇಲ್ಲದೆ ನಿಶ್ಚಿತಾರ್ಥ ನಡೀತಾ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದೆಲ್ಲ ಏನೂ ಇಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೊರಡಿ ಪ್ಲೀಸ್. ಇಲ್ಲ ಸರ್, ಮಹಿಳಾ ಆಯೋಗಗಳಿಗೆಲ್ಲ ವಿಚಾರ ತಿಳಿದಿದೆ. ಅವರೆಲ್ಲ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ. ನಾವೆಲ್ಲ ಅಷ್ಟು ಸುಲಭವಾಗಿ ಹೋಗೋಕ್ಕಾಗಲ್ಲ. ನಿಮಗೆ ಹೀಗೆ ಅಂತ ಹೇಳಿದವ್ರು ಯಾರ್ರಿ? ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರ್ರಿ? ನಾನು. ನಾನೇ ಹೇಳಿದ್ದು. ಮನೆ ಹಾಳ, ನಿಂದ ಈ ಕೆಲಸ. ಇವತ್ತು ನಿನ್ನನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸರ್, ನಮ್ಮೆದ್ರಿಗೆ ದೌರ್ಜನ್ಯ ನಡೆಸೋ ಆಗಿಲ್ಲ, ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅಂದ್ಮೇಲೆ ನಿಶ್ಚಿತಾರ್ಥನ ನಿಲ್ಸಿ. ಅಯ್ಯೋ, ಯಾರು ಹೇಳಿದ್ದು? ನಮ್ಮ ಹುಡುಗಿ ಒಪ್ಕೊಂಡ್ಮೇಲೆನೆ ಈ ನಿಶ್ಚಿತಾರ್ಥನ ನಿರ್ಧಾರ ಮಾಡಿದ್ದು. ಬೇಕಾದ್ರೆ ನನ್ನ ಹೆಂಡತಿ, ನಮ್ಮ ಹುಡುಗಿ ತಾಯಿ ಅಲ್ಲೇ ಇದ್ದಾಳೆ, ಕೇಳಿ ನೋಡಿ. ಹೌದು, ಇವಳು ಒಪ್ಪಿಗೆ ನಾನೇ ಕೇಳಿ ತಿಳ್ಕೊಂಡಿದ್ದೀನಿ. ಅವಳು ಇಷ್ಟ ದಿನದಲ್ಲೇ ನಿಶ್ಚಿತಾರ್ಥ ನಡೀತಾ ಇರೋದು. ಕೇಳಿದ್ರ? ಒಪ್ಪಿಗೆ ಬೇಕಾಗಿರೋದು ಇವ್ರದಲ್ಲ, ಹೆಣ್ಣಿಂದು. ಕೇಳಿ. ಈ ನಿಶ್ಚಿತಾರ್ಥ ನಿಮ್ ಬಲವಂತದ?